ನಟ ರಾಮ್ ಚರಣ್ ಅವರಿಗೆ ಶಾರುಖ್ ಖಾನ್ ಅಪಮಾನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅನಂತ್ ಅಂಬಾನಿ ಅವರ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾರುಖ್ ಖಾನ್ ಮಾತನಾಡಿರುವಂತ ಮಾತು ಈಗ ವಿವಾದಕ್ಕೆ ಕಾರಣ ಆಗಿದೆ. ಇಡ್ಲಿ ರಾಮ್ ಚರಣ್ ಅಂತ ಶಾರುಖ್ ಖಾನ್ ಈ ಕಾರ್ಯಕ್ರಮದಲ್ಲಿ ಕರೆದಿದ್ದಾರೆ. ಶಾರುಖ್ ಹೇಳಿಕೆಗೆ ರಾಮ್ ಚರಣ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಶಾರುಖ್ ಅಗೌರವದಿಂದ ವರ್ತಿಸಿದ್ದಾರೆ, ದಕ್ಷಿಣ ಭಾರತೀಯರ ಬಗ್ಗೆ ಅಗೌರವದಿಂದ ವರ್ತಿಸಿದ್ದಾರೆ, ಅಂದ್ರೆ ಇಲ್ಲಿನ ಫುಡ್ ಕಲ್ಚರ್ ಅನ್ನ ಲೇವಡಿ ಮಾಡಿದ್ದಾರೆ ಅಂತ ಆರೋಪ ಮತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ್ ಚರಣ್ ಅವರ ಮೇಕಪ್ ಆರ್ಟಿಸ್ಟ್ರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೇಬಾ ಹಾಸನ್ ಅವರ ಮೇಕಪ್ ಆರ್ಟಿಸ್ಟ್. ಒಟ್ಟಿನಲ್ಲಿ ರಾಮ್ ಚರಣ್ ತೇಜ ಅವರ ಅಭಿಮಾನಿಗಳ ಸಿಟ್ಟಿಗೆ ಈಗ ಈ ಮಾತು ಕಾರಣ ಆಗ್ತಾ ಇದೆ. राम चरण उन्नीस साबड़जा शो के मां रेन इडली राम चरण का बया राम चरण उन्नीस साबड़जा शो के मां रेन इडली राम चरण का बया राम चरण उन्नीस साबड़जा शो के मां रेन इडली राम चरण का बया राम चरण उन्नीस साबड़जा शो के मां रेन इडली राम चरण का बया राम चरण ಈ ಹಿಂದಿಯವರ ಮನಸ್ಥಿತಿ ಏನು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಅವರ ಪ್ರಕಾರ ಸಾಪಡಿಯ ಸೌಖ್ಯಮ ಅಂತ ಹೇಳಿದ್ರೆ ಅದು ದಕ್ಷಿಣ ಭಾರತೀಯರು ಅಂತ ಲೆಕ್ಕ. ದಕ್ಷಿಣ ಭಾರತದಲ್ಲಿ ಎಷ್ಟು ಭಾಷೆ ಇದೆ, ಇಲ್ಲಿ ಎಷ್ಟು ಕಲ್ಚರ್ ಇದೆ, ಇಲ್ಲಿನ ಆಹಾರ ಪದ್ಧತಿ ಏನು, ಇದರದ ಅಂದಾಜು ಕೂಡ ಇಲ್ಲ ಆ ಹಿಂದಿಗಳಿಗೆ, ಹಿಂದಿ ಭಾಷಿಕರಿಗೆ. ಶಾರುಖ್ ಖಾನ್ನ ಮನಸ್ಥಿತಿಯು ಕೂಡ ಅದರಿಂದ ಏನು ವ್ಯತ್ಯಾಸವಾಗಿಲ್ಲ. ನೋಡ್ತಾ ಇದ್ದೀರಿ, ರಾಮ್ ಚರಣ್ ಆಂಧ್ರದವರು, ತೆಲುಗು ಭಾಷಿಕರು. ಸಾಪಡಿಯ ಸೌಖ್ಯಮ ಅಂತಂದ್ರೆ ತಮಿಳು ಭಾಷೆ ರಾಮ್ ಚರಣ್ನ ಭಾಷೆ ಅಥವಾ ಇಡೀ ದಕ್ಷಿಣ ಭಾರತದ ಭಾಷೆ ಅಂತ ಅಂದ್ಕೊಂಡಿದ್ದಾರೋ ಈ ಶಾರುಖ್ ಖಾನ್, ಅಥವಾ ದಕ್ಷಿಣ ಭಾರತೀಯರು ಅಂತಂದ್ರೆ ಇಡ್ಲಿ ತಿಂದ್ಕೊಂಡು ಸಾಪಡಿಯ ಸೌಖ್ಯಮ ಅಂತ ಕೇಳೋರಷ್ಟೇ ದಕ್ಷಿಣ ಭಾರತೀಯರು ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಹಿಂದಿ ಭಾಷಿಕರಿಗೆ ದಕ್ಷಿಣದವರ ಬಗ್ಗೆ ಇರುವಂತ ಮನಸ್ಥಿತಿ ಇದೆಯಲ್ಲ, ಅದರ ಪ್ರದರ್ಶನ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.